ಉದಾಹರಣೆಗಳಾಗ್ತವೆ. ಬಹಳಷ್ಟು ಗೊಂದಲದಲ್ಲಿದ್ದೀವಿ. ಇವತ್ತು ನಮ್ಮ ಸಮಾಜ ಕೂಡ ಬಹಳ ಗೊಂದಲದಲ್ಲಿದೆ. ಈಗಾಗಲೇ ಸಮಾಜದಲ್ಲಿ ಸರ್ಕಾರ ಈಗ ಜಾತಿ ಗಣತಿ ನಡೆಸಿದೆ. ಏನು ಬರಿಬೇಕು, ಏನು ಬರಿಬಾರ್ದು, ಗೊಂದಲಗಳು. ಹಿಂದೂ ಅಂತ ಬರಿಬೇಕು, ಲಿಂಗಾಯತ ಅಂತ ಬರಿಬೇಕು, ಸಬ್ ಕಾಸ್ಟ್ ಬರಿಬೇಕು ಅಂತ. ನಾವು ಆ ಥರ ಹಿಂದೂ ಅಂತ ಬರೆದ್ರೆ ನಮ್ಮ ಸಮಾಜ ಕ್ಷೀಣಿಸಿ ಹೋಗೈತಿ. ನಮ್ಮನ್ನು ಭಾಳೆಲ್ಲ ಇವರು ಒಂದು 5 ಲಕ್ಷ ಇದ್ದಾರ, 6 ಲಕ್ಷ ಇದ್ದಾರ ಅಂತ ನಿಲ್ಲಿಸ್ತಾರೆ. ಲಿಂಗಾಯತ ಅಂತ ಬರೆದು ಮುಂದೆ ನಿಮ್ಮ ಉಪಜಾತಿಗಳು, ಅದು ಬಣಜಿಗ ಇರ್ಬೋದು, ಗಾಣಿಗ ಇರ್ಬೋದು, ರೆಡ್ಡಿ ಇರ್ಬೋದು, ಪಂಚಮಶಾಲಿ ಇರ್ಬೋದು, ಅದನ್ನು ಬರೆದ್ರೆ ನಮ್ಮ ಸಮಾಜ ದೊಡ್ಡದಿದೆ ಅಂತೇಳಿ ಗೊತ್ತಾಗ್ತೈತೆ ಸರ್ಕಾರಕ್ಕೆ. ಅದನ್ನು ನಾವು ಮಾಡಬೇಕಾದ ಅನಿವಾರ್ಯತೆ ಐತೆ. ಅದನ್ನು ನಾವು ತಿಳ್ಕೋಬೇಕು. ಭಾಳಷ್ಟು ಜನ ದಾರಿ ತಪ್ಪಿಸ್ತಾರೆ. ಹಿಂದೂ ಅಂತ ಬರೆದು ಬಿಟ್ಟರೆ ನಿಮಗೆ ಬೆನಿಫಿಟ್ ಸಿಗ್ತೈತೆ, ಲಿಂಗಾಯತ ಅಂತ ಬರೆದ್ರೆ ಸಿಗೋದಿಲ್ಲ. ಅದ್ರ ಕಡೆ ತಲೆ ಕೆಡಿಸ್ಕೋಬೇಡ್ರಿ. ಆ ಬೆನಿಫಿಟ್ ಸಿಗೋ ಕಾಲ ಬಂದಾಗ ನಮಗೂ ಸಿಗುತ್ತೈತೆ, ಅವ್ರಿಗೂ ಸಿಗುತ್ತೆ, ಎಲ್ಲರಿಗೂ ಸಿಗ್ತೈತೆ. ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದನ್ನು ಬರಿಬೇಕು ಅಂತಕ್ಕಂಥ ಮನವಿಯನ್ನು ನಮ್ಮ ಸಮಾಜದ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ಪೂಜ್ಯರ ಮಾತುಗಳನ್ನು ಆಲಿಸಿ